ಮೊಹರಂ ಹಬ್ಬದ ಸಲುವಾಗಿ ಶಾಂತಿ ಸಭೆ. ಹನುಮನಾಳ ಗ್ರಾಮದ ಹಿರೇ ಮಸೀದಿಯಲ್ಲಿ ಶಾಂತಿ ಸಭೆಯನ್ನ ಬೀಟ್ ಪೊಲೀಸರಾದ ಮೈಬೂಬ್ ಸಾಬ್ ನದಾಫ್ ಅವರು ಮತ್ತು ಗರ್ಸಿದ್ದಪ್ಪ ಜೋಗಿ ಅವರು ಮೊಹರಂ ಹಬ್ಬವನ್ನ ಶಾಂತಿಯುತವಾಗಿ ಆಚರಣೆ ಮಾಡುವಂತೆ ಹನುಮನಾಳದ ಗ್ರಾಮಸ್ಥರಲ್ಲಿ ಶಾಂತಿ ಸಭೆಯಲ್ಲಿ ತಿಳಿಸಿದರು. ಹನುಮನಾಳ ಗ್ರಾಮದ ಎಲ್ಲ ಹಿರಿಯರಿಗೆ ಹಾಗೂ ಕಿರಿಯರಿಗೂ ಹನುಮಸಾರ್ ಪೊಲೀಸ್ ಠಾಣಾ ವತಿಯಿಂದ ನಿಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾನು ಬಂದಿರೋ ಉದ್ದೇಶ ಏನಂತಂದ್ರೆ, ಈಗ ಮೊಹರಂ ಹಬ್ಬ ಬಂದಿದೆ. ಈಗಾಗಲೇ ನೀವು ಗುದ್ಲಿ ಹಾಕಿರಿ, ನಾಳೆ ಅಥವಾ ನಾಡ್ದು ದೇವ್ರು ಕುಂದಿರ್ತಾವೆ, ಹೌದಾ? ಅದರಂತೆ ಪ್ರತಿ ವರ್ಷದಂತೆ ಈ ಸಲ ಮೊಹರಂ ಹಬ್ಬವನ್ನು ನೀವು ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಣೆ ಮಾಡಬೇಕಾಗುತ್ತೆ. ಮೊಹರಂ ಹಬ್ಬದ ವಿಶೇಷತೆ ಏನನ್ನೋದು ಈಗಾಗಲೇ ನಿಮ್ಮೆಲ್ಲರಿಗೂ ಹಿರಿಯರಿಗೆ ಗೊತ್ತಿದೆ. ಮೊಹರಂ ಹಬ್ಬವನ್ನು ಎಲ್ಲ ಜಾತಿ ಧರ್ಮದವರು ಸೇರಿ ಕೂಡಿಕೊಂಡು ಮಾಡುವಂಥ ಹಬ್ಬ ಆಗಿರೋದ್ರಿಂದ ನೀವೆಲ್ಲರೂ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಮಾಡಿರಿ. ಆದರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ನೀವು ಅವಕಾಶ ಮಾಡಿಕೊಡಬಾರ್ದು. ಯಾಕಂತಂದರೆ ಈ ಮೊಹರಂ ಹಬ್ಬ ಅಂತಂದ್ರೆ ಸ್ವಲ್ಪ ಜಗಳಗಳಾಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಯಾರು ಹಿರಿಯರಾದಂಥವರು ನೀವು ಯಾರೋ ಹಿರಿಯರಿಗೆ ನೋಡಪ್ಪ, ಇದು ಪ್ರತಿ ವರ್ಷ ಬರತಕ್ಕಂಥ ಹಬ್ಬ ಆಗಿರೋದ್ರಿಂದ ನೀವು ಯಾರು ಇಲ್ಲಿ ಜಗಳ ಮಾಡೋದ್ರಲ್ಲಿ ನೀವು ಏನಾರು ಇದ್ರಂದ್ರೆ ಬೇರೆ ಕಡೆಗೆ ಹೋಗಿ ಜಗಳ ಮಾಡಿರಿ. ಒಂದು ವೇಳೆ ಏನಾದರೂ ಜಗಳ ಮಾಡಿದ್ರೆ ನಾವು ಪೊಲೀಸರಿಗೆ ಫೋನ್ ಮಾಡ್ತೀವಿ, ಪೊಲೀಸರು ಬಂದು ನಿಮ್ಮ ನಡ್ಕೊಂಡು ಹೋಗ್ತಾರೆ ಅಂತ ನೀವು ಹೇಳ್ಬೇಕು. ಆದ್ದರಿಂದ ನೀವು ಎಲ್ಲರೂ ಶಾಂತಿ ಮತ್ತು ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಣೆ ಮಾಡಿರಿ. ಪ್ರತಿ ವರ್ಷ ನಿಮ್ಮೂರಲ್ಲಿ ಚೆನ್ನಾಗಿ ಹಬ್ಬ ಮಾಡ್ತಾರಂತ ನಾವು ನೋಡಿದ್ದೇವೆ. ಆಗಲೇ ಸುಮಾರು ವರ್ಷಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹಿತ ನೀವು ಇಲ್ಲಿ ಹಮ್ಮಿಕೊಂಡಿರ್ತೀರಿ. ಆದ್ದರಿಂದ ಎಲ್ಲರೂ ಎಲ್ಲರೂ ಒಂದಾಗಿ ನೀವೆಲ್ಲ ಹಬ್ಬವನ್ನು ಆಚರಣೆ ಮಾಡ್ಬೇಕಂತಂದು ನಾವು ನಿಮಗೆ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಕೊಡ್ತಾ ಇದ್ದೀವಿ. ನಿಮಗೇನಾದರೂ ತೊಂದರೆಗಳಾದಲ್ಲಿ ನನ್ನ ನಂಬರ್ ತೊಗೊಳ್ರಿ, ನನ್ನ ನಂಬರ್ಗೆ ಫೋನ್ ಮಾಡಿರಿ. ನಾವು ಇಮಿಡಿಯೇಟ್ಲಿ ಬಂದು ಅಂಥವ್ರು ಏನಾದ್ರು ಇಲ್ಲಿ ಜಾತ್ರೆಲಿ ಏನಾದರೂ ಗಲಾಟೆ ಇಂಥ ಮಾಡಿದ್ರಂದರೆ ನಮ್ಮ ತಾಬಾಗ ತೊಗೊಂಡು ಮುಂದಿನ ಕಾನೂನು ಕ್ರಮವನ್ನು ಅವ್ರ ಮೇಲೆ ನಾವು ಜರುಗಿಸ್ತೀವಿ. ಅರ್ಥಕ? ಆದ್ದರಿಂದ ನೀವುಗಳು ಎಲ್ಲರೂ ಹಿರಿಯರಿರ್ತೀರಿ, ಕಿರಿಯರಿರ್ತೀರಿ, ಹಬ್ಬವನ್ನು ಅತಿ ಚೆನ್ನಾಗಿ ಮಾಡಿರಿ. ನಾವೇನು ಬಾಡನಾಗಲ್ಲ. ಆದರೆ ತಂಟೆ ತಕರಾರುಗಳು ಮಾಡುವಂತಿಲ್ಲ. ಒಂದು ವೇಳೆ ತಂಟೆ ತಕರಾರು ಯಾರಾದರೂ ಮಾಡಿದ ಕಂಡು ಬಂದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ರೀತಿಯ ಕ್ರಮ ಕೈಗೊಳ್ತೀವಿ. ಒಂದು ಸಲ ಏನಾದರೂ ಅವ್ರ ಮೇಲೆ ಕೇಸ್ ಆತಂತಂದ್ರೆ ಪ್ರತಿಯೊಂದು ಹಬ್ಬಕ್ಕೂ ಅವ್ರ ಮೇಲೆ ನಾವು ಕೇಸ್ ಮಾಡಬೇಕಾಗುತ್ತೆ. ಆದ್ದರಿಂದ ನೀವು ಹಿರಿಯರ್ ಕಮಿಟಿ ಮುಖ್ಯಸ್ಥರಿದ್ರಿ, ನೀವು ನಾಳೆ ದೇವ್ರ ಕುಂದಿಸೋಂಥ ಸಮಯದಲ್ಲಿ ನಿಮ್ಮ ಯುವಕರಿಗೆ ಹೇಳ್ಬೇಕು. ನೀವು ನೋಡಪ್ಪ, ಪೊಲೀಸರು ಬಂದಿದ್ರು, ಪೊಲೀಸರು ಈ ರೀತಿ ಮಾಹಿತಿ ಹೇಳಿ ನಮ್ಮ ಎಚ್ಚರಿಕೆ ಕೊಟ್ರ. ಆದ್ದರಿಂದ ನೀವೆಲ್ಲರೂ ಜಾತ್ರೆಯನ್ನು ಶಾಂತಿಯುತವಾಗಿ ಆಚರಿಸ್ಬೇಕು. ನಮ್ಮ ಜೊತೆ ನೀವು ಸಹಕಾರ ಕೊಡ್ಬೇಕು, ಪೊಲೀಸರಿಗೆ ಸಹಕಾರ ಕೊಡ್ಬೇಕಂತ ನೀವೆಲ್ಲರಿಗೂ ತಿಳಿಸ್ರಿ. ಮತ್ತು ನಿಮಗೆ ಏನಾದರೂ ತೊಂದರೆ ಇದ್ರೆ ನನಗೆ ತಿಳಿಸ್ರಿ. ಏನಾದ್ರು ತೊಂದರೆ ಇದ್ದಾನ ಕೊಡ್ತೀನಿ, ನಂಬರ್ ಕೊಡ್ತೀನಿ. ಆದ್ದರಿಂದ ಹಬ್ಬವನ್ನು ಎಲ್ಲರೂ ಶಾಂತಿಯುತವಾಗಿ ಆಚರಿಸಿ ಹಬ್ಬವನ್ನು ಮೊಹರಂ ಹಬ್ಬವನ್ನು ಯಶಸ್ವಿಗೊಳಿಸ್ಬೇಕಂತಂದು ನಾವು ಪೊಲೀಸ್ ಇಲಾಖೆ ವತಿಯಿಂದ ತಮ್ಮಲ್ಲಿ ಕಳಕಳವಾಗಿ ಕೇಳ್ಕೊಳ್ತೇವೆ. ನಮಸ್ಕಾರ.